ಸುಸಂಸ್ಕೃತರು ಮತ್ತು ಒಳ್ಳೆಯವರು, ಮತ್ತು ದುಡ್ಡು ಕಷ್ಟದಲ್ಲಿದ್ದವ್ರಿಗೆ ಅಂಗಡಿಗಳಿಗೆ ಬಾಡಿಗೆ ಕೊಡೋದು ಮತ್ತು ಯೋಗ ಕ್ಲಾಸ್ ನಡೆಸೋದು ಎಲ್ಲ ಮಾಡ್ತಾ ಇದ್ದಾರೆ. ಹಣಕ್ಕಾಗಿ ಉದ್ಯಮಿಯೋರ್ವನನ್ನ ಕಿಡ್ನಾಪ್ ಮಾಡಿ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ನಡೆದಿದೆ. ಇದು ಇಡೀ ತಾಲೂಕನ್ನ ಬೆಚ್ಚಿ ಬೀಳಿಸಿದೆ. ಅತ್ಯಂತ ಸಜ್ಜನ ವ್ಯಕ್ತಿಯಾಗಿದ್ದಂತಹ ಬಾಲಪ್ಪ ರೆಡ್ಡಿ ಅಲಿಯಾಸ್ ಬಾಲಪ್ಪ ಎಂಬಂತಹ ಉದ್ಯಮಿಯನ್ನ ಅವರ ಮನೆಯನ್ನೇ ಬಾಡಿಗೆಗಿದ್ದಂತಹ ರವಿಪ್ರಸಾದ್ ರೆಡ್ಡಿ ಎನ್ನುವಂತ ಕಿರಾತಕ ಈ ಬಾಲಪ್ಪ ರೆಡ್ಡಿಯನ್ನ ಕಿಡ್ನಾಪ್ ಮಾಡಿದ್ದೇನೆ ಅಂದೇ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿ ಹೊಸೂರು ಸಮೀಪ ಇರುವಂತಹ ಶಾನ್ಮಾವು ಕಾಡಿನಲ್ಲಿ ಶವವನ್ನ ಎಸೆದು ಏನು ಆಗೇ ಇಲ್ವೆಂಬಂತೆ ಊರಿನಲ್ಲಿ ಓಡಾಡ್ಕೊಂಡಿದ್ದ. ಈ ಒಂದು ಪ್ರಕರಣವನ್ನ ಸವಾಲಿನಂತೆ ಸ್ವೀಕರಿಸಿದಂತಹ ಹೆಬ್ಬಗೋಡಿಯ ಇನ್ಸ್ಪೆಕ್ಟರ್ ಸೋಮಶೇಖರ್ ಹಾಗೂ ಅವರ ತಂಡ ಹಾಗೆ ಡಿಸಿಪಿ ನಾರಾಯಣ್ ನೇತೃತ್ವದಲ್ಲಿ ಈಗ ಆ ಪಾತಕಿಯನ್ನ ಬಂಧಿಸಲಾಗಿದೆ ಮತ್ತು ಆ ಪಾತಕಿಯ ಎರಡೂ ಕಾಲುಗಳಿಗೆ ಶೂಟೌಟ್ ಮಾಡಲಾಗಿದೆ. ಈಗ ಇಡೀ ಹೆಬ್ಬಗೋಡಿಯಲ್ಲಿ ಸ್ಮಶಾನದ ಮೌನ ಆವರಿಸಿದೆ. ಮೂಲತಃ ಗೌರಿಬಿದನೂರಿನ ಬಾಲಪ್ಪ ರೆಡ್ಡಿ 50 ವರ್ಷಗಳ ಹಿಂದೆ ಬಂದು ಹೆಬ್ಬಗೋಡಿಯಲ್ಲಿ ನೆಲೆಸಿ ಇಲ್ಲಿ ಉದ್ಯಮವನ್ನ ಕಟ್ಕೊಂಡಿದ್ರು. ಈಗ ಹಣಕ್ಕಾಗಿಯೇ ತನ್ನ ಪ್ರಾಣವನ್ನ ಕಳ್ಕೊಳ್ಳಬೇಕಾದಂತ ಪರಿಸ್ಥಿತಿ ಬಂದೊದಗಿದೆ. ಆ ಒಂದು ಘಟನೆಯ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈಗ ಬಾಲಪ್ಪ ರೆಡ್ಡಿಯ ಬಗ್ಗೆ ಡಿಸಿಪಿ ಅವರು ಏನ್ ಹೇಳಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಮೂಲತಃ ಗೌರಿಬಿದನೂರವರು ಇಲ್ಲಿ ಫ್ಯಾಬ್ರಿಕೇಷನ್ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಇಂಡಸ್ಟ್ರಿ ಇಟ್ಕೊಂಡಿದ್ದಾರೆ, ನಮ್ಮ ಬಯೋಕಾನ್ ಹಿಂಭಾಗ, ಮತ್ತು ಒಂದು 40-50 ಮನೆ ಬಾಡಿಗೆ ಇಟ್ಟಿದ್ದಾರೆ. ಸುಸಂಸ್ಕೃತರು ಮತ್ತು ಒಳ್ಳೆಯವರು, ಮತ್ತು ದುಡ್ಡು ಕಷ್ಟದಲ್ಲಿದ್ದವ್ರಿಗೆ ಅಂಗಡಿಗಳಿಗೆ ಬಾಡಿಗೆ ಕೊಡೋದು ಮತ್ತು ಯೋಗ ಕ್ಲಾಸ್ ನಡೆಸೋದು ಎಲ್ಲ ಮಾಡ್ತಾಯಿದ್ದಾರೆ. ಸೊ ದುಡ್ಡಿರೋದನ್ನು ಗಮನಿಸಿದಂಥ ಅದೇ ಬಿಲ್ಡಿಂಗಲ್ಲಿದ್ದಂಥ ಒಂದು ವ್ಯಕ್ತಿ ದುಡ್ಡಿಗೋಸ್ಕರ ಇದು ಮಾಡಿದಂಥ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮುಂದಿನ ತನಿಖೆ ನಾವು ಕೈಗೊಳ್ತೀವಿ. ಆರೋಪಿ ಹಿನ್ನೆಲೆ ಏನು ಸರ್? ಅಂದರೆ ಈ ಆರೋಪಿ ಇಲ್ಲ, ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ಜಸ್ಟ್ ನಮಗೆ ಈಗ ಸಿಕ್ಕಿದ್ದಾನೆ. ಮುಂದಿನ ದಿನಗಳಲ್ಲಿ ನಾವು ತನಿಖೆ ಮಾಡ್ತೀವಿ. ಈ ಆರೋಪಿ ಕೊಲೆ ಮಾಡಿದ್ದಿನ ಇಡೀ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲನೂ ಬಾಡಿ ಇಟ್ಕೊಂಡು ಸುತ್ತಾಡಿಸ್ತಾ ಅಂತ ಹೇಳಿದ್ದೇನೆ. ಅದೇ ಇಲ್ಲ, ನಮಗಿನ್ನೂ ಯಾವುದು ಮಾಹಿತಿ ನಮಗೆ ಇನ್ನೂ ಗೊತ್ತಾಗಿಲ್ಲ. ಜಸ್ಟ್ ನಾವು ಇನ್ನೂ ಇಂಟ್ರಾಗೇಷನ್ ಮಾಡಬೇಕು. ಒಂದು ಕಮಿಂಗ್ ಡೇಸಲ್ಲಿ ನಾವು ತಿಳ್ಕೊತೀವಿ. ರವಿ ಆರೋಪಿ ಒಬ್ಬನೇ ಇದ್ದಾನೆ ಸರ್? ಯಾರು ಇದ್ದಾರೆ ಇನ್ನೂ ಈ ಕಿಡ್ನಾಪ್ ಸಂಬಂಧಪಟ್ಟಂಗೆ ಇನ್ನೂ ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅನ್ನೋದನ್ನು ನಾವು ಇನ್ನೂ ಅವನ ಸ್ಟೇಟ್ಮೆಂಟಲ್ಲಿ ತಿಳ್ಕೊಬೇಕಾಗಿದೆ. ನಮಗೆ ಟೈಮ್ ಸಿಕ್ಕಿಲ್ಲ. ದೆನ್ ನೆಕ್ಸ್ಟ್ ಈಗ ಅವ್ನ ಕಸ್ಟಡಿಗೆ ತಗೊಂಡು ಮತ್ತು ನಮ್ಮ ತನಿಖೆಯಲ್ಲಿ ಏನು ಟೆಕ್ನಿಕಲ್ ಆಧಾರಗಳಿದೆ ಅದನ್ನು ನೋಡ್ಕೊಂಡು ತಗೊಂಡು ಯಾರಾದಿದ್ದರೆ ಅದನ್ನು ನಾವು ಮುಂದುವರಿಸ್ತೀವಿ. ಮತ್ತು ಅವ್ರ ಫೋನ್ ಸ್ವಿಚ್ ಆಫ್ ಆಗಿರುತ್ತಂತ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಯಾಕಂದರೆ ಒಂದು ಬಯೋಕಾನ್ ಹತ್ರ ಒಂದು ಫ್ಯಾಕ್ಟ್ರಿ ಇದೆ. ಅವರ ಮಗ ಬಂದು ನಮಗೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ರಾತ್ರಿ. ಸೊ ರಾತ್ರಿಯೇ ನಾವು ಮಿಸ್ಸಿಂಗ್ ಕೇಸನ್ನ ರಿಜಿಸ್ಟರ್ ಮಾಡಿದ್ವಿ. ತನಿಖೆ ಕೈಗೊಂಡು ನಮ್ಮ ಪೊಲೀಸ್ ಟೀಮ್ಸ್, ನಮ್ಮ ಸೋಮಶೇಖರ್ ಅವರು ಮತ್ತು ACP ಸತೀಶ್ ಅವರು ನಾವೆಲ್ಲ ಮಾನಿಟರ್ ಮಾಡಿ ಹುಡುಕ್ತಾ ಇರೋ ಸಂದರ್ಭದಲ್ಲಿ ನಮಗೆ ರಾತ್ರಿ ಯಾವುದೂ ಕ್ಲೂ ಸಿಕ್ಕಿರಲ್ಲ. ಬೆಳಗಿನ ಜಾವ 8 ನೆಕ್ಸ್ಟ್ ಮಾರನೇ ದಿನ ಅಂದರೆ 7ನೇ ತಾರೀಕು, ಮಾರನೇ ದಿನ 7ನೇ ತಾರೀಕು ನಿನ್ನೆ ಒಂದು 8:25ಗೆ ಒಂದು ಕರೆ ಬರುತ್ತೆ ಇಂಗ್ಲೀಷಲ್ಲಿ. 8:50 ಟೈಮ್ಗೆ ಕರೆ ಬಂದು, ನಿಮ್ಮ ಡ್ಯಾಡಿ ನಾನು ಇಂಗ್ಲೀಷಲ್ಲಿ ನಾವು ಕಿಡ್ನ್ಯಾಪ್ ಮಾಡಿದ್ವಿ, 2 ಕೋಟಿ ರೂಪಾಯಿ ಹಣನ ರೆಡಿ ಮಾಡ್ಕೊಳ್ಳಿ, ಆಫ್ಟರ್ 2 ಡೇಸ್ ಐ ವಿಲ್ ಕಾಲ್ ಅಂತೇಳಿ ಒಂದು ಕಾಲ್ ಬರುತ್ತೆ. ಸೊ ಅವರು ಕುಟುಂಬಸ್ಥರು ಗಾಬರಿ ಬಂದು ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಈ ವಿಷಯವನ್ನು ನಾವು ಮಾನ್ಯ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಸಿಮಂತ್ ಕುಮಾರ್ ಸಿಂಗ್ ಸಾಹೇಬ್ರಿಗೆ, ನಮ್ಮ ಅಡಿಷನಲ್ ಕಮಿಷನರ್ ರಮೇಶ್ ಮಾನಸ್ ಸಾಹೇಬ್ರಿಗೆ ತಿಳಿಸ್ತೀವಿ. ಆಮೇಲೆ ಇಮಿಡಿಯೇಟ್ಲಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಂಥ ಕಮಿಷನರ್ ಸಾಹೇಬರು ಇಮಿಡಿಯೇಟ್ಲಿ CCB ಬೆಂಗಳೂರು CCB ಅವ್ರನ್ನ ಅಜಯ್ ಹಿಲೋರಿ ಅವರ ನೇತೃತ್ವದಲ್ಲಿ ಒಂದು ಟೆಕ್ನಿಕಲ್ ತಂಡ ಸಹ ನಾವು ಬಂದು ನಾವು ಕಿಡ್ನ್ಯಾಪ್ ಕೇಸು ನಾವು ಬೆನ್ನೆದಿದ್ವಿ. ಸೊ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಈ ಮಾದೇಶನ್ನ ಏನು ಮರ್ಡರ್ ಮಾಡಿದ್ದಾರೆ ಮತ್ತು ಬಾಳಪ್ಪನ ಕಿಡ್ನ್ಯಾಪ್ ಮಾಡಿರೋದು ಒಂದೇ ವ್ಯಕ್ತಿ ಅಂತ ನಮಗೆ ಗೊತ್ತಾಗಿ ಆ ವ್ಯಕ್ತಿನ ಅರೆಸ್ಟ್ ಮಾಡೋದಕ್ಕೆ ನಾವು ವಿಶೇಷ ತಂಡಗಳನ್ನ ತಗೊಂಡು ಮಾಡಿ ಇವತ್ತು ಮಧ್ಯಾಹ್ನ ಅವರನ್ನು ನಾವು ಇಲ್ಲಿ ಹೆಬ್ಬಗೋಡಿನಲ್ಲಿ ಆ ವ್ಯಕ್ತಿನ ಐಡೆಂಟಿಫೈ ಮಾಡಿ ನಮಗಿರುವಂಥ ಮೇಲೆ ಅವನ್ನ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿದ ನಂತರ ವಿಚಾರಣೆಯಲ್ಲಿ ಯಾರು ಬಾಳಪ್ಪ ಅವ್ರನ್ನ ಆವತ್ತು ಕಿಡ್ನ್ಯಾಪ್ ಮಾಡಿದ ದಿನವೇ ಇನ್ನೊಂದು ಕಾರಲ್ಲಿ ತಗೊಂಡೋಗಿ ಆವತ್ತು ಅವ್ರನ್ನ ಹಣಕ್ಕೋಸ್ಕರ
ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಅವ್ರು ರೆಸಿಸ್ಟೆನ್ಸ್ ತೋರಿಸೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಕಾರಲ್ಲೇ ಮರ್ಡರ್ ಮಾಡಿದ್ದಾರೆ. ಕಾರಲ್ಲಿ ಮರ್ಡರ್ ಮಾಡಿ ಒಂದು ದಿನ ಅವರು ವೆಯ್ಟ್ ಮಾಡಿ ಆ ನೈಟ್ ಹೊಸೂರು, ತಮಿಳ್ನಾಡಿನ ಹೊಸೂರು ಫಾರೆಸ್ಟಲ್ಲಿ ಬಾಡಿನ ಡಿಸ್ಪೋಸ್ ಮಾಡಿ ಏನೋ ಗೊತ್ತಿಲ್ಲ ನಿಂತಿದ್ದಾರೆ. ಸೊ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ ಬೆಂಗಳೂರು ಸಿಟಿ ಪೊಲೀಸ್ ಎಲ್ಲ ಆಯಾಮಗಳ ತನಿಖೆ ಮಾಡಿ ಆರೋಪಿನ ಯಶಸ್ವಿಯಾಗಿ ಬಂಧನೆ ಮಾಡಿತ್ತು. ಬಟ್ ಈಗ ಇವತ್ತು ಆರೋಪಿನ ಕರ್ಕೊಂಡೋಗಿ ಅವನೇನು ಉಪಯೋಗಿಸಿದಂಥ ಒಂದು ಆಯುಧವನ್ನು ರಿಕವರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಅವ್ರಿಗೆ ಇಲ್ಲಿ ನಮ್ಮ ಬೊಮ್ಮಸಂದ್ರದ ಸ್ಮಶಾನದ ಹತ್ರ ಇದೇ ವೆಪನ್ ಇದೆ ಅಂತ ಹೇಳಿದಾಗ ಸಾಕ್ಷ್ಯಾಧಾರಗಳನ್ನು ಕರ್ಕೊಂಡು ಸಂಗ್ರಹಿಸೋ ಸಂದರ್ಭದಲ್ಲಿ ಅವರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಮೇಲೆ ಡ್ಯಾಗರಿಂದ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇನ್ಸ್ಪೆಕ್ಟರ್ ಮೇಲೂ ಸಹ ಅಲ್ಲಿರುವಂಥ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ. ಅವರು ಶರಣಾಗತಿ ಆಗೋದಕ್ಕೆ ಪೊಲೀಸರು ಸೂಚಿಸಿದರೂ ಕೇಳಿಲ್ಲ. 2 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ, ಆದರೂ ಬಗ್ಲಿಲ್ಲ. ಹಾಗಾಗಿ ಕರ್ತವ್ಯ ನಮ್ಮ ಸಿಬ್ಬಂದಿಯ ಪ್ರಾಣ ಉಳಿಸೋಗೋಸ್ಕರ ನಮ್ಮ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಅವರ ಎಡಗಾಲಿಗೆ 1 ಸುತ್ತು ಮತ್ತು ಬಲಗಾಲಿಗೆ 1 ಸುತ್ತು 2 ಸುತ್ತು ಫೈರ್ ಮಾಡಿ ಅವನ ಆರೋಪಿ ರವಿ ಪ್ರಸಾದ್ ರೆಡ್ಡಿ, ವಯಸ್ಸು ಸುಮಾರು 45 ವರ್ಷ, ಇಲ್ಲೇ ನಮ್ಮ ವಿನಾಯಕ ನಗರ ಅಂಥೇಳಿ ನಮ್ಮ ಹೆಬ್ಬಗೋಡಿ ಲಿಮಿಟ್ಸ್ ಇದ್ದಾರೆ. ಇವರು ಮೂಲತಃ